ಮೋಹನ್ ಗೌಡ್ರೆ, ಈಗ ಪದೇ ಪದೇ ಆ ಭಾಗದಲ್ಲಿ ಈ ರೀತಿ ಘಟನೆ ಆಗ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಹೇಳಿ ಖಾಕಿ ಏನ್ ಮಾಡ್ತಾ ಇತ್ತು? ಅವ್ರಿಗೆ ಖಾಕಿಗೆ ಇನ್ಸೈಡ್ ಮಾಹಿತಿ ಇರತ್ತಲ್ವಾ? ನೋಡಿ, ಇದರಲ್ಲಿ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಅವರ ಒಂದು ವಿಧಾನಸಭಾ ಕ್ಷೇತ್ರ ಚಾಮರಾಜಪೇಟೆಯಲ್ಲಿ, ಅಲ್ಲಿ ಈ ಹಿಂದೆ ಅನೇಕ ಘಟನೆಗಳು ನಡೆದಿದೆ. ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿನ ಒಂದು ಗೋವಿನ ಪಶು ಇಲಾಖೆಯನ್ನ, ಸುಮಾರು 150 ಕೋಟಿ ರೂಪಾಯಿ ಬೆಲೆ ಬಾಳುವಂತ 2 ಎಕರೆ ಜಮೀನು ಇರುವಂತ ಪಶು ಇಲಾಖೆಯನ್ನ ಅಲ್ಪಸಂಖ್ಯಾತ ಇಲಾಖೆಯ ಮದ್ರಸ ಮಾಡ್ಲಿಕ್ಕೆ ನೋಡಿದ್ರು. ಅದ್ರ ವಿರುದ್ಧ ಎಲ್ಲ ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡಿದ್ರು, ಸ್ಥಳೀಯರು ಹೋರಾಟವನ್ನು ಮಾಡಿದ್ರು. 2 ಬಾರಿ ಅಲ್ಲಿ ಗೋವಿನ ಕೆಚ್ಚಲು, ಅಂದ್ರೆ ಕೆಚ್ಚಲನ್ನ, ಒಂದು ಅಮಾಯಕ ಮೂಕ ಪ್ರಾಣಿಯ ಗೋವಿನ ಕೆಚ್ಚಲನ್ನ ಕೊಯ್ದು ವಿಕೃತಿಯನ್ನ ಮೆರೆದಿದ್ರು. ಅದರ ನಂತರ ಅಲ್ಲಿ BBMP ಆಟದ ಮೈದಾನ ಏನಿದೆ ಚಾಮರಾಜಪೇಟೆಯಲ್ಲಿ, ಅಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು, ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಬೇಕು. ಯಾಕಂದ್ರೆ ಅದು BBMP ಆಟದ ಮೈದಾನ ಇದೆ. ಅಲ್ಲಿ ಹಿಂದೂಗಳಿಗೆ ನಾವು ಏನಾದ್ರೂ ಗಣೇಶೋತ್ಸವ ಆಚರಣೆ ಶಾಂತಿಯುತವಾಗಿ ಮಾಡ್ತೇವೆ ಅಂತೇಳಿ ಪೊಲೀಸರು ಪರ್ಮಿಷನ್ ಕೊಡೋದಿಲ್ಲ. ಅದು BBMP ಆಟದ ಮೈದಾನ ಆದ್ರೂ ಅಲ್ಲಿ ಏನಾಗಿದೆ, ಒಂದು ರಿಪಬ್ಲಿಕ್ ಆಫ್ ಚಾಮರಾಜಪೇಟೆ, ನಮ್ಮ ಜಮೀರ್ ಅಹಮದ್ ಖಾನ್ ಅವರದ ಕಾನೂನೇ ನಡೆಯುವುದಲ್ಲಿ, ಅಲ್ಲಿ ಯಾವುದೇ ದೇಶದ ಸಂವಿಧಾನ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, ಕರ್ನಾಟಕ ಸರ್ಕಾರದ ಯಾವುದೇ ಸರ್ವ ಜನಾಂಗದ ಶಾಂತಿಯ ತೋಟದ ಇದು ನಡೆಯುವುದಿಲ್ಲ. ನಿಮ್ಗೆ ಒಂದು ಉದಾಹರಣೆ ಹೇಳ್ತೇನೆ. ಜಮೀರ್ ಅಹಮದ್ ಖಾನ್ ಅವರ ವಿಧಾನಸಭಾ ಕ್ಷೇತ್ರ ಅಲ್ಲಿ ಬರುವಾಗ, ನೀವು ಅಲ್ಲಿ ಈ ಕಾಮಾಕ್ಷಿ ಹಾಗೆ ಮುಂದೆ ನೀವು ಅಲ್ಲಿ ಬರುವಾಗ, ಅಲ್ಲೊಂದು ಧಾರ್ಮಿಕ ದತ್ತಿ ಇಲಾಖೆ ಅಡಿಗೆ ಒಳಪಟ್ಟಂತ 3 ದೇವಸ್ಥಾನಗಳಿದೆ. ಅಲ್ಲಿ ಒಂದು ದೇವಸ್ಥಾನ ಶಿವನ ದೇವಸ್ಥಾನ. ಆ ದೇವಸ್ಥಾನವನ್ನ ಅಲ್ಲಿನ ಸ್ಥಳೀಯ ಮುಸಲ್ಮಾನರು ಅಲ್ಲ ಕಬಳಿಸಿದ್ದಾರೆ. ಆ ದೇವಸ್ಥಾನದ ಪಕ್ಕದಲ್ಲಿ ಮಾಂಸವನ್ನ, ಚಿಕನ್ ಅನ್ನ, ಮಟನ್ ಅನ್ನ ಮಾರಾಟ ಮಾಡ್ತಾರೆ. ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳಿಗೆ ಅನೇಕ ಬಾರಿ ಆ ದೇವಸ್ಥಾನದ ಸರ್ಕಾರದ ನಿಯಮದ ಪ್ರಕಾರ ದೇವಸ್ಥಾನದ 100 ಮೀಟರ್ ದೂರದಲ್ಲಿ ಯಾವುದೇ ಮಾಂಸದ ಅಂಗಡಿಗಳು ಇರಬಾರದು ಅಂತೇಳಿ ರೂಲ್ಸ್ ಇದೆ. ಆ ಬಗ್ಗೆ ಅದನ್ನ ತೆರವು ಮಾಡ್ಲಿಕ್ಕೆ ಅನೇಕ ಬಾರಿ ಮನವಿ ಮಾಡಿದ್ರು ಸಹ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳಿಗೆ ತನ್ನ ದೇವಸ್ಥಾನದ ಜಮೀನನ್ನು ಜಮೀರ್ ಅಹಮದ್ ಖಾನ್ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ಷಣೆ ಮಾಡಿಕೊಳ್ಳ